ಟ್ರಾನ್ಸ್ಫಾರ್ಮೇಷನ್, ಟ್ರಾನ್ಸ್ಫರ್ ಒಂದು ಡಿಪಾರ್ಟ್ಮೆಂಟ್ಗೆ ಒಬ್ರು ಹೋದ್ರೆ ಅಲ್ಲಿರೋರು ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಹೋಗ್ಲೇಬೇಕು ಅಥವಾ ರಿಟೈರ್ಡ್ ಆಗಬೇಕು. ಈ ಜಗತ್ತು ಟ್ರಾನ್ಸ್ಫರ್ಗಳ ಮೇಲೆ ಡಿಪೆಂಡ್ ಆಗಿದೆ. ಹೀಟ್ ಟ್ರಾನ್ಸ್ಫರು, ಬಿಸಿ ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ಟ್ರಾನ್ಸ್ಫರ್ ಆದರೆ ಆ ವಸ್ತುವಿನಲ್ಲಿರುವ ತಣ್ಣಗಿರೋ ಗುಣ ಈ ವಸ್ತುಗೆ ಟ್ರಾನ್ಸ್ಫರ್ ಆಗುತ್ತೆ. ಕಾಫಿ ಗ್ಲಾಸ್ ಕೈಲಿ ಇಟ್ಕೊಂಡ ತಕ್ಷಣ ಕಾಫಿ ಗ್ಲಾಸಲ್ಲಿರೋ ಹೀಟ್ ನಮ್ಮ ಕೈಗೆ ಬರುತ್ತೆ, ನಮ್ಮ ಕೈಲಿರೋ ಕೋಲ್ಡ್ ಕಾಫಿ ಗ್ಲಾಸ್ಗೆ ಹೋಗುತ್ತೆ. ಅದಕ್ಕೆ ಎರಡು ಕೈಲಿ ಉಜ್ಜಿಕೊಂಡು ಕಾಫಿ ಕುಡಿಯೋ ಅಭ್ಯಾಸ ಇಟ್ಕೋತಾರೆ ಜನ, ಕೆಲವರು ಬಿಸಿ ಜಾಸ್ತಿ ಇದ್ದಾಗ. ಇದನ್ನ ಹೀಟ್ ಟ್ರಾನ್ಸ್ಫರ್, ಮಾಸ್ ಟ್ರಾನ್ಸ್ಫರು, ಹೀಗೆ ಟ್ರಾನ್ಸ್ಫರ್ಗಳನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ವಿಚಾರ ಏನಂದ್ರೆ ಪುರಕ್ಕೆ ಹಿತ ಕೋರುವವನು ಪುರೋಹಿತ. ಅಂದ್ರೆ ಪುರಕ್ಕೆ ಹಿತ ಕೊಡಬೇಕು ಅಂದ್ರೆ ಪುರದ ಅಹಿತ ಎಲ್ಲೋಗ್ಬೇಕು, ಪುರದ ಅಹಿತ ತಾನು ತಗೋಬೇಕಾಗುತ್ತೆ. ಇದನ್ನ ಟ್ರಾನ್ಸ್ಫರ್ ಅಂತಾರೆ. ಅದಕ್ಕೆ ಯಾರ ಮನೆಗೆ ಹೋಗಿ ಯಾರಾದ್ರೂ ಪೂಜೆ ಮಾಡಿಸ್ತಾರೆ, ನಮ್ಗೆ ಕಷ್ಟಗಳು ಜಾಸ್ತಿ ಇದೆ, ಪೂಜೆ ಮಾಡಿಸ್ಬೇಕು ಅಂತ ಮಾಡಿಸ್ತಾರೆ. ಪೂಜೆಗೆ ಫಲ ಅಂತ ಯಾರು ಪುರೋಹಿತ ಮಾಡಿಸ್ತಾರೋ ಅವ್ರಿಗೆ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂದ್ರೆ, ನಮ್ಮ ಅಹಿತವನ್ನ ಅವನು ತಗೊಂಡ, ಅವನು ಆ ಅಹಿತ ತಗೊಳ್ಳೋದಕ್ಕೋಸ್ಕರ ಹಣ ತಗೊಂಡ, ಅಂದ್ರೆ ಅಹಿತವನ್ನ ಖರೀದಿ ಮಾಡದ, ಹಿತವನ್ನ ಕೊಟ್ಟು ಬಿಟ್ಟೋದ ಅಂತ. ಹೀಗೆ ಏನಕ್ಕೆ ಇದನ್ನು ಹೇಳ್ತಾ ಇದೀನಿ ಅಂದ್ರೆ, ಈ ಪುರೋಹಿತ ಎನ್ನುವವನು ತಾನು ಪಡೆದ ಅಹಿತಗಳನ್ನ ಮತ್ತೆ ಹೊರಗಡೆ ಹರಿಸ್ಬಿಡ್ಬೇಕು. ಅದನ್ನ ಇಟ್ಕೋಬಾರ್ದು. ಅದನ್ನ ಇಟ್ಕೊಂಡ್ರೆ ಅವನಿಗೆ ಡ್ಯಾಮೇಜ್, ಅದು ವಿಷ ಇದ್ದಂಗೆ. ಯಾರಿಗಾದ್ರೂ ಹಾವು ಕಚ್ಚಿ ಆ ವಿಷನ ನಾವು ಬಾಯಲ್ಲಿ ಹೀರಿ ಒಳಗಡೆ ತಗೋಬಾರ್ದು, ಅದನ್ನ ಹೊರಗಡೆ ಉಗಿದು ಬಿಡ್ಬೇಕು. ಅಂದ್ರೆ ಅದು ಒಳಗಡೆ ತಗೊಂಡ್ರೆ ನಾವು ಸತ್ತೋಗ್ತೀವಿ ಅನ್ನೋ ಒಂದು ವಿಧಾನ. ಹಂಗೆ ಏನ್ ಮಾಡೋದು ಗೊತ್ತಾಗಾದ್ರೆ ಎಲ್ಲಾ ಪುರೋಹಿತರದು ಇದೇ ಗತಿಯಾಗಿದೆ. ಯಾಕಂದ್ರೆ ಅವರು ಪಡೆದ ಅಹಿತವನ್ನ ಆಚೆ ಬಿಡ್ತಾ ಇಲ್ಲ, ಅವರು ಒಳಗಡೆ ನುಂಗುತ್ತಾ ಇದ್ದಾರೆ. ಇದರ ಪರಿಣಾಮ ಪ್ರತಿಯೊಂದು ಊರಲ್ಲೂ ನೋಡು, ಬಡ ಬ್ರಾಹ್ಮಣ ಅಂತಾನೆ ಹೆಸರು ಬಂದ್ಬಿಟ್ಟಿದೆ. ಯಾರಿಗೂ ಐಶ್ವರ್ಯವಂತ ಬ್ರಾಹ್ಮಣ ಅಂತ ಬರೋದಿಲ್ಲ. ಒಂದ್ ವೇಳೆ ಅವನು ಐಶ್ವರ್ಯವಂತ ಆಗಿದ್ರೆ ಏನಾದರೂ ಕೃಷಿ ಮಾಡ್ತಾ ಇರ್ಬೇಕು ಅಥವಾ ಬೇರೆ ಏನಾದ್ರೂ ಕೆಲಸ ಮಾಡ್ತಾ ಇರ್ಬೇಕು. ಈ ಅಹಿತ ಅನ್ನೋದು ಹಾಗೆ. ಈ ನಕ್ಷತ್ರಗಳನ್ನ ನೋಡೋದ್ರಿಂದ ಏನಾಗುತ್ತೆ, ಸಂಜೆ ಹೊತ್ತು ಅಂದ್ರೆ ನಮ್ಮಲ್ಲಿರೋ ಅಹಿತವನ್ನ ನಕ್ಷತ್ರಗಳು ಕಿತ್ಕೊಳ್ತವೆ, ನಮಗೆ ಮತ್ತೆ ಹಿತ ಕೊಡ್ತವೆ. ಅದಕ್ಕೆ ಏನ್ ಮಾಡಬೇಕು, ನಕ್ಷತ್ರ ವೀಕ್ಷಣೆ ಮಾಡಬೇಕು. ಪ್ರತಿದಿನ ರಾತ್ರಿ ಆಕಾಶದಲ್ಲಿ ನಕ್ಷತ್ರ ವೀಕ್ಷಣೆ ಮಾಡೋದ್ರಿಂದ ನಮ್ಮ ಕಣ್ಣುಗಳ ಮುಖೇನ ನಕ್ಷತ್ರಗಳು ನಮ್ಮಲ್ಲಿರುವಂತ ಅಹಿತವನ್ನೆಲ್ಲ ಹೀರ್ಕೊಳ್ಳುತ್ತೆ, ಹಿತವನ್ನ ಕೊಡುತ್ತೆ. ಅದಕ್ಕೆ ಏನೋ ಹಿತ ಆಯ್ತಪ್ಪ, ಸಮುದ್ರ ತೀರದಲ್ಲಿ ಏನೋ ಹಿತ ಆಯ್ತು ಅಂದ್ರೆ ಸಮುದ್ರ ಕೂಡ ನಮ್ಮಲ್ಲಿರೋ ಅಹಿತವನ್ನ ಕಿತ್ಕೊಳ್ಳುತ್ತೆ. ಅಹಿತವನ್ನ ಕಿತ್ಕೊಳ್ಳೋದು ಯಾವ್ಯಾವುದು ಅಂದ್ರೆ ಕಾಡುಗಳು, ಮೇಡುಗಳು. ಕಾಡುಗಳು ಕೂಡ ನಮ್ಮ ಅಹಿತವನ್ನ ಕಿತ್ಕೊಳ್ಳುತ್ತೆ. ಬೆಟ್ಟ ಗುಡ್ಡಗಳು, ಸ್ಥಾವರ ಲಿಂಗಗಳು, ಅವಕ ಅಭ್ಯಂಗಗಳು. ಬೆಟ್ಟ ಗುಡ್ಡ ಸ್ಥಾವರ ಲಿಂಗ ಅವಕ ಅಭ್ಯಂಗ. ಸುಮ್ನೆ ಹೇಳೋದಲ್ಲ ಇದು. ಯಾಕೆ ಬೆಟ್ಟಗಳು ಹತ್ಬೇಕು ಅಂದ್ರೆ ನಮ್ಮಲ್ಲಿರೋ ಅಹಿತ ಚೆಲ್ಲಿ ಬರಬೇಕು. ಇದಕ್ಕೆ ಸೈನ್ಸ್ ಏನ್ ಹೇಳುತ್ತೆ ಅಂದ್ರೆ, ಅಯಾನ್ ಎಕ್ಸ್ಚೇಂಜ್ ಅಂತ ಮಾಡಿದ್ರು, ಅಯಾನ್ ಟ್ರಾನ್ಸ್ಫರ್ ಅಂತ, ಅಯಾನ್ ಎಕ್ಸ್ಚೇಂಜ್ ಅಂತ ಕಂಡುಹಿಡಿದ್ರು ಅವ್ರು. ಏನು ಅಂದ್ರೆ, ಯಾಕೆ ಜನ ಕಾಡು ಮೇಡ್ ನೋಡಕ್ ಹೋಗ್ತಾರೆ, ಜಲಪಾತಗಳನ್ನ ನೋಡಕ್ ಹೋಗ್ತಾರೆ? ಯಾಕೆ ಅಂದ್ರೆ ಅವ್ರು ಕಂಡುಹಿಡಿದ್ರು ಆ ವಾತಾವರಣದಲ್ಲಿ ಏನಿದೆ ಅಂದ್ರೆ, ನಮ್ಮ ಊರಲ್ಲಿ ಇಲ್ಲದೆ ಇರೋ ವಸ್ತುಗಳಲ್ಲಿ ಏನಿದೆ ಅಂದ್ರೆ, ಅಲ್ಲಿ ಒಂದು ಅಯಾನ್ ಸುತ್ತಾ ಇತ್ತು. ಅದೇನದು, ನೆಗೆಟಿವ್ ಅಯಾನ್ ಅಂತ ಹೆಸರಿಟ್ಟಿರೋದಕ್ಕೆ. ಯಾವುದಕ್ಕೆ ನೆಗೆಟಿವ್ ಅಯಾನು? ಈ ಊರಲ್ಲಿ ತಯಾರಾಗೋ ಪಾಸಿಟಿವ್ ಅಯಾನ್ ಇದೆಯಲ್ಲ, ಅದಕ್ಕೆ ನ್ಯೂಟ್ರಲ್ ಮಾಡುವಂತ ನೆಗೆಟಿವ್ ಅಯಾನ್. ನಮ್ಮಲ್ಲಿ ಅನೇಕ ಪಾಸಿಟಿವ್ ಅಯಾನ್ಸ್ ತುಂಬಿಕೊಂಡಿರುತ್ತೆ. ಆ ನೆಗೆಟಿವ್ ಅದು ನಮ್ಮ ಮನೆಯಲ್ಲಿರೋ ಕಸ ಅಂತ ಇಟ್ಕೋ. ಯಾವ ಮನೆಯಲ್ಲಿ ಅಯನೈಸರ್ ಅಂತ ಇಟ್ಕೋತಾರೆ ಅಮೆರಿಕಾದಲ್ಲಿ. ಅಯನೈಸರ್ ಅಂದ್ರೆ ಅದು ನೆಗೆಟಿವ್ ಅಯಾನ್ ಪ್ರೊಡ್ಯೂಸ್ ಮಾಡುತ್ತೆ. ಆ ಅಯನೈಸರ್ ಹವನ ಮಾಡ್ದಂಗೆ, ಹವನ ಹೆಂಗೆ ನೆಗೆಟಿವ್ ಅಯಾನ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೋ ಹಂಗೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಎದ್ದ ಪಾಸಿಟಿವ್ ಅಯಾನ್ಸ್ನ ನ್ಯೂಟ್ರಲೈಸ್ ಮಾಡಿ ಕೆಳಗೆ ಬೀಳಿಸುತ್ತೆ. ಅದನ್ನ ಡಸ್ಟ್ ಅಂತಾರೆ. ಡಸ್ಟ್, ನಮ್ಮ ಮನೇಲಿ ಡಸ್ಟ್ ಅಲರ್ಜಿ ಅಂತಾರಲ್ಲ, ಅದು ಪಾಸಿಟಿವ್ ಅಯಾನ್. ಅದಕ್ಕೆ ನೀವು ಹಿಮಾಲಯಕ್ಕೆ ಹೋದ್ರೆ, ಹಿಮಾಲಯದಲ್ಲಿ
ಈ ಕೋಲ್ಡ್ ಇರೋರ್ಗೂ ಕೋಲ್ಡ್ ಆಗೋದಿಲ್ಲ. ಬೆಂಗಳೂರಲ್ಲಿ ಕಾಂಗ್ರೆಸ್ ಪ್ಲಾಂಟ್ಸ್ ಅಂತಿದೆಯಲ್ಲ, ಅವುಗಳಿಂದ ಅನೇಕರಿಗೆ ಬ್ರಾಂಕೈಟಿಸ್, ಉಸಿರಾಟದ ತೊಂದರೆಗಳಾಗುತ್ತೆ. ಇಲ್ಲಿ ಏನು ಅಷ್ಟು ಕೋಲ್ಡ್ ಇಲ್ಲ. ಜನ ಅನ್ಕೋದ್ರೆ ಕೋಲ್ಡ್ ಕಂಟ್ರಿಗೆ ಹೋದ್ರೆ ಕೋಲ್ಡ್ ಆಗುತ್ತೆ ಅಂತ. ಸುಳ್ಳು. ನೀವು ಹಿಮಾಲಯಕ್ಕೆ ಹೋಗಿ ಕೋಲ್ಡ್ ಆಗೋದಿಲ್ಲ, ಯಾಕಂದ್ರೆ ಅಲ್ಲಿ ನೆಗೆಟಿವ್ ಅಯಾನ್ಸ್ ಇರುವಂತಹ ಹಿಮ ಇದೆ. ಹೀಗೆ ನೆಗೆಟಿವ್ ಅಯೋನೈಸರ್ ಅಂತ ಮಾಡಿದ್ರು. ಅಲ್ಲಿ ಟ್ರಾಫಿಕ್ಗಳಲ್ಲಿ ಕೂಡ ಅಷ್ಟೇ, ಅಮೆರಿಕಾದಲ್ಲಿ ಅಯಾನ್ ಪಂಪ್ಸ್ ಅಂತ ಇದೆ. ಅಯಾನ್ ಪಂಪ್ಸ್ ಅಂದ್ರೆ ನೆಗೆಟಿವ್ ಅಯಾನ್ನ ಪಂಪ್ ಮಾಡಿ ಬಿಡ್ತಾರೆ ಗಾಳಿಯಲ್ಲಿ. ಅವಾಗ ಜನಕ್ಕೆ ಫ್ರೆಶ್ ಫೀಲ್ ಆಗುತ್ತೆ. ಬಾ, ಎಷ್ಟು ಫ್ರೆಶ್ ಆಯ್ತಪ್ಪ ಅಂತಾರೆ. ಎಷ್ಟೋ ಸಲ ಎ ಸಿಲಿ ಹೋಗ್ತಾ ಇದ್ರು ನಾವು ಕಾಡಲ್ಲಿ ಹೋಗ್ಬೇಕಾದ್ರೆ ವಿಂಡೋ ತೆಗಿಯೋ ಚೆನ್ನಾಗಿರುತ್ತೆ ಫೀಲಿಂಗ್ ಅಂತಾರೆ. ಆ ಫೀಲಿಂಗ್ ಕ್ರಿಯೇಟ್ ಮಾಡುತ್ತಲ್ಲ, ಅದನ್ನ ನೆಗೆಟಿವ್ ಅಯಾನ್ ಅಂತಾರೆ. ಈ ನೆಗೆಟಿವ್ ಅಯಾನ್ ಬಗ್ಗೆ ನೀವೆಲ್ಲ ಅಧ್ಯಯನ ಮಾಡ್ಕೊಳ್ಳಿ. ನಿಮ್ಮ ಮನೆಗಳಲ್ಲಿ ಆ ನೆಗೆಟಿವ್ ಅಯಾನ್ ಬರೋ ಥರ ಮಾಡ್ಕೊಳ್ಳಿ. ಅಯೋನೈಸರ್ಸು, ಅಯನ್ ಎಕ್ಸ್ಚೇಂಜರ್ಸು ಇವನ್ನೆಲ್ಲ ಬಳಸ್ಕೋಬೋದು. ಅಥವಾ ಹವನ ಮಾಡೋದು. ಬೆಂಕಿಗೆ ಏನೇ ಹಾಕಲಿ, ತಿನ್ನುವ ವಸ್ತುಗಳು ಅದು ನೆಗೆಟಿವ್ ಅಯಾನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಹೀಗೆ ನಾವು ಒಬ್ಬರಿಗೆ ಸಾಲ ಇರುತ್ತೆ ಅಂತ ಇಟ್ಕೋ, ನೀನು ಅವನ ಸಾಲ ತೀರಿಸಿದ್ರೆ ಆ ಸಾಲ ನಿನ್ನ ಬೆನ್ನಿಗೆ ಬರುತ್ತೆ. ಅಂದರೆ ಅವನ ಅಹಿತವನ್ನು ನೀನು ತಗೊಂಡೆ, ನಿನ್ನ ಹಿತವನ್ನು ಅವನಿಗೆ ಕೊಟ್ಟೆ. ಹೀಗೆ ತುಂಬ ಕೇರ್ಫುಲ್ ಆಗಿರ್ಬೇಕು ನಾವು ಮಾಡೋ ಪ್ರೊಫೆಷನ್ಸ್. ಇಂಡೈರೆಕ್ಟ್ಲಿ ನಾವೆಲ್ಲ ಮಾಡೋ ಪ್ರೊಫೆಷನ್ ಕೂಡ ಒಂದು ರೀತಿಯಲ್ಲಿ ಟ್ರಾನ್ಸ್ಫರ್ ಅಂತಾರೆ. ಆ ಟ್ರಾನ್ಸ್ಫರ್, ಈ ಟ್ರಾನ್ಸ್ಫರು ಅಂತ. ಅಂದರೆ ಟ್ರಾನ್ಸ್ಫರ್, ಇವಾಗ ನನಗೆ ಯಾರಾದರೂ ಒಬ್ಬರು ಕೆಲಸದಲ್ಲಿ ಉಪಯೋಗ ಮಾಡಿದ್ರೆ ಅವ್ನು ನನಗೆ ಹಿತ ಮಾಡ್ದ, ನನ್ನ ಅಹಿತನ ಅವನು ತಗೊಂಡ, ಅದಕ್ಕೋಸ್ಕರ ಅವನಿಗೆ ನಾನು ಪೇ ಮಾಡಬೇಕಾಗುತ್ತೆ. ಅದನ್ನು ಬ್ಯಾಲೆನ್ಸ್ ಅಂತಾರೆ. ಹಾಗೆ ಇದೆಲ್ಲ, ಇದನ್ನ ಅರ್ಥ ಮಾಡ್ಕೊಂಡವ್ರಿಗೆ ಕಷ್ಟಗಳೇ ಬರೋದಿಲ್ಲ. ನ್ಯೂಟ್ರಲ್ ಆಗ್ತಾನೆ ಇರುತ್ತೆ. ನಮ್ಮೊಳಗೆ ಬಂದಿರೋ ಎಕ್ಸಿಟ್ ವಾಲ್ವ್ಸ್ ಇರುತ್ತೆ, ಅಯಾನ್ ಎಕ್ಸಿಟ್ ವಾಲ್ವ್ಸ್ ಅಂತ. ಅಂದರೆ ಅವ್ರ ಹತ್ರ ಮತ್ತೆ ನೀನು ಹೆಂಗೆ ಮಾಡ್ತಿದ್ಯಾ ಅಂದರೆ, ನಾನು ಈ ಎಕ್ಸಿಟ್ ವಾಲ್ವ್ಸ್ನ ಓಪನ್ ಮಾಡಿಟ್ಟಿದ್ದೀನಿ ಆದಷ್ಟು. ಹಾಗಂತ ನನಗೆ ಅಫೆಕ್ಟ್ ಆಗೋದಿಲ್ಲ ಅಂತೇನಿಲ್ಲ, ಆಗುತ್ತೆ. ಅದರ ಅರಿವಿದೆಯಲ್ಲ, ಒಳಗೆ ಬಂದ ತಕ್ಷಣ ಒಳಗೆ ಸೇರಿಸೋದಿಲ್ಲ. ಸೇರಿಸಿದ್ರು ನಾವು ಒಳಗಡೆ ಕೂಡಿಟ್ಕೋಬಾರ್ದು, ಅದೊಂದು ನರಕ ಅದು. ಹಾಗೆ ಆದಷ್ಟು ನೀವು ನೋಡಿರ್ಬೋದು, ನಾನು ಇವಾಗ ಅವಾಗ ಇಡ್ತಾ ಇರ್ತೀನಿ, ನೀನು ಯಾವನಲ್ಲೇ ನಿಂದೇನಕ್ಕೋ ನಾನು ತಗೋಬೇಕು, ನೀನು ಅನುಭವಿಸ್ಕೊಳ್ಳಲ್ಲ, ನನಗೆ ಯಾಕೆ ಕೇಳ್ತೀಯ ಅಂತ ಬೈತಾ ಇರ್ತೀನಿ ನೋಡಿ. ಬಿಟ್ಟಾಕಿದ್ದೀನಿ ಇದನ್ನೆಲ್ಲ. ಮೊದಲು ಆ ಥರ ಪ್ರತಿಯೊಬ್ಬರ ಅಹಿತಗಳನ್ನು ಸ್ವೀಕರಿಸೋದಿಲ್ಲ. ನೀವು ನೋಡಿರ್ಬೋದು ಸಂತ ಶಿಶ್ನಾಳ್ ಶರೀಫದ ಪಿಕ್ಚರಲ್ಲಿ ಗುರು ಗೋವಿಂದ ಲಾಸ್ಟಲ್ಲಿ ಊರಿಗೆಲ್ಲ ಕಲ್ರ ಬಂದಾಗ ಶ್ರೀಯಂತ್ರಕ್ಕೆ ಪೂಜೆ ಮಾಡಿ, ಭೈರವಿ ಬಗಲಾಮುಖಿ ಅಂತ ಹೇಳಿ ಪೂಜೆ ಮಾಡಿ ಅವನು ಊರಿಗೆ ಬಂದಿರೋ ಎಲ್ಲ ಕಲ್ರನ್ನ ತನ್ನ ಮೇಲೆ ತಗೊಂಡು ಪ್ರಾಣ ಬಿಟ್ಬಿಡ್ತಾರೆ. ಅಂದರೆ ಊರನ್ನ ಕಾಪಾಡಿ ಊರಿಗೆ ಹಿತ ಕೊಟ್ಟು ತನ್ನ ಸತ್ತು ಹೋಗ್ತಾರೆ. ದಟ್ ಈಸ್ ಅಂದರೆ ಲೋಕ ಕಲ್ಯಾಣ ಅರ್ಥಕ್ಕೆ ಬದುಕಬೇಕು ನಾವು. ಕೊನೆಯಲ್ಲಿ ಒಬ್ರಿಗೋಸ್ಕರ ಇಬ್ರಿಗೋಸ್ಕರ ಬದುಕೋದು ಅದು ದುಃಖ ಆಗುತ್ತೆ. ಆದಷ್ಟು ನಾವು ಯಾರ ಫಲ ಇಟ್ಕೋಬಾರ್ದು. ಒಬ್ಬರ ಹತ್ರ ಫ್ರೀಯಾಗಿ ಎಲ್ಲರ ಹತ್ರ ಸೇವೆಗಳು ಮಾಡಿಸ್ಕೋಬಾರ್ದು. ಅದರಿಂದ ಅಹಿತ ತಗೊಳ್ಳಂಗಾಗುತ್ತೆ. ಫ್ರೀ ಅನ್ನೋ ಇದೆಯಲ್ಲ, ಫ್ರೀಯಾಗಿ ಮಾಡೋದು ತಪ್ಪು, ಮಾಡಿಸ್ಕೊಳ್ಳೋದು ತಪ್ಪು. ಆದರೆ ಫ್ರೀ ಆಗಿರೋದನ್ನ ದಾನವಾಗಿ ಕೊಟ್ಟರೆ ಏನಾಗುತ್ತೆ, ತುಂಬ ಒಳ್ಳೆ ಹಿತ ಆಗುತ್ತೆ ನಮಗೆ. ನೀವು ದಾನ ಮಾಡಿದಷ್ಟು ಒಳ್ಳೇದಾಗುತ್ತೆ. ನಿಮ್ಮನ್ನ ಆತ್ಮವಂಚನೆ ಮಾಡಿಕೊಂಡು ದಾನ ಮಾಡೋಂಗಿಲ್ಲ. ನೀವೆಲ್ಲ ತಿಳ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗ್ಬೋದು ನಿಮ್ಮ ಜೀವನದಲ್ಲಿ. ಇದನ್ನ ಇನ್ನೂ ಒಂದು ಹೆಜ್ಜೆ ಮುಂದೆ ಆದಾಗ ಅವರ ಹತ್ರನ ಜೀವನ ಶೈಲಿ ನೀವೆಲ್ಲ ನೋಡಿರ್ಬೋದು, ನೋಡಿ ಕಲ್ತಿರ್ಬೋದು. ಏನು ಅಂದ್ರೆ, ಇವಾಗ ಅಹಿತವನ್ನ ಯಾರಾದ್ರೂ ಕೊಡ್ತೀವಿ ಅಂದ್ರೆ ಅದರ ಫಲಾಪೇಕ್ಷೆಯಿಂದ ತಗೊಳ್ಳೋದು, ಅದು ಪುರೋಹಿತ. ಅವನು ಹಣ ತಗೊಂಡು ಹವನ ಮಾಡಿ ಅವರ ಅಹಿತನ ತಗೊಂಡು ಮನೆಗೆ ಬರ್ತಾನೆ, ಇವನ ಹಿತಾನ ಅವ್ರಿಗೆ ಕೊಟ್ಬಿಟ್ಟು ಬರ್ತಾನೆ. ಅದು ಪ್ರಕೃತಿಲಿರೋ ಹಿತಾನ ಅವ್ರಿಗೆ ಸಿಗೋಂಗ್ ಮಾಡಿ ಆ ಹಿತಾನ ಯಾರಾದ್ರೂ ತಗೊಳ್ಳೇಬೇಕು. ಆ ಹಿತಾನ ಅಪ್ಪ ಅಮ್ಮನಿಗೆ ಮಕ್ಕಳಿಗೆ ಹೊಡೆದಾಗ ಅಮ್ಮ ಅಡ್ಡ ಬಂದ್ರೆ ಬೆನ್ನು ಬಾತಿಸಿಕೊಂಡ ಅಮ್ಮನ ಮುಖದಲ್ಲೂ ನೋವೆಷ್ಟು ಚೆನ್ನ ಅಂತ ಇದೆಯಲ್ಲ ಹಾಡು. ಹಂಗೆ ಈ ನೋವು ಇದೆಯಲ್ಲ, ಅದಕ್ಕೆ ಇನ್ನೊಂದಿದೆ. ಏನು ಅಂದ್ರೆ, ಅವ್ರ ಹತ್ರ ಜೀವನದಲ್ಲಿ ಯಾಕೆ ಸಂತೋಷವಾಗಿಟ್ಟಿದ್ದಾನೆ ದೇವರು ಅಂದ್ರೆ, ಮೋಸ್ಟ್ಲಿ ನಮ್ಗನ್ಸುತ್ತೆ ನಾವು ಮಾಡಿರೋದು ಯಾವುದು ವ್ಯರ್ಥ ಆಗೋದಿಲ್ಲ ಅಂತ ತಿಳ್ಕೊಳ್ಳಿ. ನೋಡಿ, ಅವನು ಆಫ್ರಿಕಾದ ಗಾಂಧಿ, ಅವನು ಜೀವನದಲ್ಲಿ ಸುಮಾರು ಒಂದು 30 ವರ್ಷ ಜೈಲಲ್ಲಿದ್ದ, 20-30 ವರ್ಷ. ಅವನು ಪ್ರೆಸಿಡೆಂಟ್ ಆಫ್ ಆಫ್ರಿಕಾ ಆದ. ನೀವು ಅನ್ಕೋಬಹುದು ಮುದುಕ ಆದ್ಮೇಲೆ ಏನು ಉಪಯೋಗ ಅಂತ. ಎಲ್ಲ ಅನ್ವಯ ಆಗೋದಿಲ್ಲ ಮುದುಕತ್ವಕ್ಕೆ. ಒಂದು ಯೌವನ ಅನ್ನೋದು ಒಂದು ಶಾರೀರಿಕ ವಾಸನೆಗಳನ್ನ ಅನುಭವಿಸೋದಕ್ಕೆ ಮಾತ್ರ ಉಪಯೋಗ ಆಗ್ಬೋದು.
ಅದು ಅದಕ್ಕೆ ಹಣ ಬೇಕಾಗಿಲ್ಲ, ನಿಮ್ ಗುಣ ಇದ್ರೆ ಸಾಕು, ಒಳ್ಳೆ ಸಂಗಾತಿ ನಿಮ್ಗೆ ಸಿಗ್ಬೋದು. ಆದ್ರೆ ಹಣ ಅನ್ನೋದಲ್ಲ, ಪದವಿ ಅನ್ನೋದು ಯಾವ ವಯಸ್ಸಲ್ಲಿ ಬಂದರೂ ಅದು ಒಂದು ರೀತಿಯಲ್ಲಿ ಆ ಒಂದು ಪ್ರಕೃತಿ ಕೊಡೋ ಗೌರವ, ಅದು ಅದರಿಂದ ಸುಖ ಇದೆ ಅಂತಲ್ಲ. ಹಾಗೆ ಆ ನಾವು ಮೇಲ್ಬಿದ್ದು ಅಹಿತವನ್ನು ತಗೊಂಡಾಗ ಆ ಆ ಮೇಲ್ಬಿದ್ದು ತಗೊಂಡಿರೋ ಅಹಿತ ಕೊಡೋ ಸುಖ ಇದೆಯಲ್ಲ, ಅದು ತುಂಬಾ ಹಿತವಾಗಿರುತ್ತೆ. ಅದು ಪ್ರಕೃತಿ ಯಾವುದನ್ನು ತನ್ನ ಗರ್ಭದಲ್ಲಿ ಇಟ್ಕೊಳ್ಳೋದಿಲ್ಲ. ನೀನು ಎಷ್ಟು ಅಹಿತ ತಗೊಂಡಿದ್ಯಾ ನಿನ್ಗೆ ಅಷ್ಟು ಹಿತ ಕೊಟ್ಟೆ ಕೊಡುತ್ತದು. ನೀನೇ ಹೋಗಿ ಮಾರ್ಕೆಟಲ್ಲಿ ನಿನ್ನ ಹಿತನ ಮಾರ್ಕೊಳ್ಳೋದು ಬೇರೆ, ಮಾರ್ಕೆಟಲ್ಲಿ ಹಿತ ಪಡೆಯೋದಕ್ಕೋಸ್ಕರ ಅಹಿತನ ನೀನು ಅನುಭವಿಸೋದು ಬೇರೆ. ನಮಗೆ ಬೈಬಾರದನ್ನು ಬೈದ್ರು ಯಾರು ಜನ, ಒಂದು ಚಿಕ್ಕ ಮಾತು ಅಂದ್ರೆ ತಾಯಿ ತಂದೆನೇ ಮಾತು ಬಿಟ್ಬಿಡ್ತಾರೆ ಜನ. ಹಿಂಗ್ ಅಂದ್ಬಿಟ್ಟು ಅಪ್ಪ ನನಗೆ ಹಿಂಗ್ ಅನ್ಬಾರ್ದಾಗಿತ್ತು, ಕಿವಿ ದಾಸರವರೆಲ್ಲ ಏನೋ ಕೋಪದಲ್ಲಿ ಅಂದ್ಬಿಟ್ಟಿರ್ತಾನೆ ಅಪ್ಪ. ಅದನ್ನ ನಮ್ಮ ಅಪ್ಪ ಅಂದ್ಬಿಟ್ಟ, ಹುಟ್ಟದಾಗ್ಲಿಂದ ಎಲ್ಲ ಒರೆಸಿ ಎಲ್ಲ ಮಾಡಿ ಬೆಳೆದು ಮೈ ಮೇಲೆ ಹಾಕೊಂಡು ಎಲ್ಲ ಮಾಡಿರೋದಕ್ಕೆ ಒಂದು ಮಾತಂದ್ರು ಸಹಿಸ್ಕೊಳ್ದೇ ಇರೋದು ನಾವು ಅಂತದ್ದು ಕರ್ನಾಟಕದ ಎಲ್ಲಾ ಜನ ಬೈದ್ರು ಬೈಸ್ಕೊಂಡ್ವಲ್ವಾ. ಅದಕ್ಕಿಂತ ದೊಡ್ಡ ಅಹಿತ ಇದೆಯಾ? ಆ ಅಹಿತಕ್ಕೆ ದೇವರು ಹಿತ ಕೊಡ್ತಾರೆ. ಮತ್ತೆ ಅಹಿತ ಕೊಟ್ಟವರಿದಾರಲ್ಲ, ಅವರಿಗೆ ಅವರ ಹಿತನೆಲ್ಲ ಕಿತ್ಕೊಂಡಿರುತ್ತೆ ಪ್ರಕೃತಿ. ಇನ್ನು ದೇವಸ್ಥಾನಗಳಲ್ಲಿ ಅರ್ಚಕರಿಗೆ ಅಷ್ಟು ಕಷ್ಟ ಬರೋದಿಲ್ಲ. ಯಾಕೆ ಹೇಳಿ? ಯಾಕೆಂದ್ರೆ ಅವನು ಜನಗಳ ಅಹವಾಲನ್ನ ದೇವರಿಗೆ ಒಪ್ಪಿಸ್ತಾನೆ. ಅರ್ಚಕ ಅಂತ ಅವನ ಹೆಸರು. ಅವನು ಅರ್ಚನೆ ಮಾಡ್ತಾನೆ, ಇಂಥವ್ರು ಬಂದಿದ್ದಾರೆ ದೇವ್ರೆ ಅಂತ ಹೇಳ್ತಾನೆ. ದೇವ್ರಿಗೆ ಒಪ್ಪಿಸ್ಬಿಡ್ತಾನೆ. ಅವನ ಮಧ್ಯೆ ನಿಂತ್ಕೊಳ್ಳಲ್ಲ, ಎದುರು ಕಣ್ಣಿಗೆ ಕಣ್ಣಿಟ್ಟು ನಿಂತ್ಕೊಳ್ಳೋದಿಲ್ಲ. ಮತ್ತೆ ಅವನು ಸಂಭಾವನೆಯಾಗಿ ಕೇಳೋದಿಲ್ಲ ಏನು ನನಗಿಷ್ಟು ಬೇಕು ಅಂತ. ತಟ್ಟೆಗೆ ಏನ್ ಬಿದ್ರೆ ಮಂಗಳಾರತಿ ತಟ್ಟೆಗೆ ಅದನ್ನ ತಗೊಂಡು ಜೀವನಾಂಶ ನೋಡ್ಕೋತಾನೆ. ಎಷ್ಟೋ ಜನ ಅರ್ಚಕರು ಪಾಪ ಇಂದಿಗೂ ಕಾಡಲ್ಲಿ ನಡ್ಕೊಂಡೋಗಿ ದಿನ ಪೂಜೆ ಮಾಡ್ತಾರೆ. ಅಲ್ಲಿ ಯಾರು ನರಪಿಳ್ಳೆ ಕೂಡ ಇರೋದಿಲ್ಲ. ಕಾಡು ಪ್ರಾಣಿಗಳ ನಡುವೆ, ಹಾವುಗಳ ನಡುವೆ, ಚೇಳುಗಳ ನಡುವೆ ಹೋಗಿ ಅವ್ರು ಕೌಟುಂಬಿಕವಾಗಿ ಬಂದ ದೇವಸ್ಥಾನಕ್ಕೆ ಅಭಿಷೇಕ ಪೂಜೆ ಮಾಡಿಕೊಂಡು ಬರ್ತಾರೆ. ನಾನು ಅವ್ರನ್ನ ಕೇಳ್ತೀನಿ, ಯಾಕೋ ಏನ್ ಸಿಗುತ್ತೋ ನಿಮ್ಗೆ, ಯಾಕೆ ಹಂಗ್ ಮಾಡ್ತೀರಿ? ಇಲ್ಲ ಸರ್, ಬರ್ಲೇಬೇಕು ಅಂತ ಹೇಳ್ತಾರೆ. ಎಷ್ಟೋ ಜನ ನಾನು ನೋಡಿದ್ದೀನಿ. ಒಬ್ಬ ಉಡುಪಿಯಲ್ಲಿರೋನೊಬ್ಬ ಹೇಳಿದ್ದ, ನಾನು ಇಲ್ಲಿಗೂ ಬರೋಕ್ಕಾಗಲ್ಲ ಅಣ್ಣ, ಯಾಕೆಂದ್ರೆ ನಾನು ದಿನ ಕಂಪಲ್ಸರಿ ಮಾಡಲೇಬೇಕು ಪೂಜೆ. ಮತ್ತೆ ನಿನ್ಗೆ ಯಾರೋ ಹೆಣ್ಣು ಕೊಡ್ತಾರೆ, ನೀನ್ ಹಿಂಗೆ ಬಂಧನಕ್ಕೆ ಸಿಕ್ಕಾಕೊಂಡಿದೀಯ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅಣ್ಣ, ನನ್ನ ಲೈಫ್ ಇಷ್ಟೇ ಅಂತ ಹೇಳಿದ. ಅದೇ ತಿಂಗಳು ಅವನಿಗೆ ಒಂದು ಹುಡುಗಿ ಇಷ್ಟಪಟ್ಟು ಮದುವೆ ಆಯ್ತು. ಆ ಹುಡುಗಿನ ಕೇಳಿದೆ ನಾನು, ಏನ ಮೇಲೆ ಗೊತ್ತಿದ್ದು ಆಗಿದೆಯಾ, ಇವನು ಈ ಊರು ಬಿಟ್ಟು ಎಲ್ಲೂ ಹೋಗೋದಿಲ್ಲ, ಪ್ರತಿದಿನ ಇರಬೇಕು, ಜ್ವರ ಬಂದ್ರು ಪೂಜೆ ಮಾಡಬೇಕು, ನಂಗೆ ಗೊತ್ತಿದ್ದೇ ಅದೇ ಅಂತ ಹೇಳಿದ್ಲು. ಅಂದ್ರೆ ಪ್ರತಿಯೊಬ್ಬರಿಗೂ ಹಣೆ ಬರಹದಲ್ಲಿ ಬರ್ದಿರ್ತಾರೆ ನೋಡಿ, ಎಲ್ಲಾರ್ಗೂ ಅದೇ ರೀತಿ ಗುಣ ಇರೋರು. ಇವು ಅದೇ ಡಿಫ್ರೆನ್ಸ್ ನೋಡಿ. ಯಾವುದೇ ಒಂದು ಕೆಲಸ ಮಾಡೋದಿನು ಫಲಾಪೇಕ್ಷೆ ಇಲ್ಲದೆ ಮಾಡಿದ್ರೆ ಪಾಪ ತಟ್ಟೋದಿಲ್ಲ ನಮ್ಗೆ. ಫಲಾಪೇಕ್ಷೆ ಅಂದ್ರೆ ನಾವು ಕೆಲಸ ಮಾಡಿದ ನಂತರ ನಮ್ಮ ಶ್ರಮಕ್ಕೆ ಯಾರಾದ್ರೂ ಹಣ ಕೊಟ್ರೆ ಅದನ್ನ ಫಲಾಪೇಕ್ಷೆ ಇಲ್ಲದೆ ಬಂದ ನಿಷ್ಕಾಮ ಕರ್ಮ ಅಂತಾರೆ. ಅಂದ್ರೆ ನಾನು ನನ್ನ ಕೆಲಸದ ಬೆಲೆ ಹೇಳಿಲ್ಲ, ಅವರು ತಿಳ್ಕೊಂಡು ಕೊಟ್ಟಿದ್ದಾರೆ. ಅವ್ರಿಗೇನು ಅನ್ಸಿದ್ಯೋ ಅದು ಕೊಟ್ಟಿದ್ದಾರೆ. ಅವ್ರು ಮೋಸನ ಮಾಡ್ಬೋದು, ಜಾಸ್ತಿನೇ ಕೊಡ್ಬೋದು. ಆವಾಗ ಅದ್ರ ಫಲ ಅದಕ್ಕೆ ಏನೂ ಆಗೋದಿಲ್ಲ. ಇವೆಲ್ಲ ತುಂಬಾ ಕಷ್ಟ ಇದೆ, ಇದನ್ನು ಫಾಲೋ ಮಾಡೋದು ತುಂಬಾ ಕಷ್ಟ ಇದೆ. ಇದು ತಂತಿಯ ಮೇಲಿನ ನಡಿಗೆ. ಆದ್ರೆ ಕೆಲವರು ಏನ್ ಮಾಡಿದ್ರು, ಹಿಂದಿನ ಕಾಲದಲ್ಲಿ ಪ್ರಶ್ನೆ ಕೇಳೋಕ್ ಬರೋರು ರೈತರು ಏನಾದ್ರು ಕೇಳಿದ ನಂತರ ಹೋಗಿ ಅವ್ರ ಮನೆಗೆ ದವಸ ಧಾನ್ಯ ತರಕಾರಿಗಳನ್ನು ಕೊಡೋರು. ಇನ್ನು ಮತ್ತೆ ಬರ್ತಾ ಬರ್ತಾ ಹಣ್ಣು ಹಂಪಲು ತರಕಾರಿ ದಾನ ಸೀರೆ ಪಂಚೆ ಎಲ್ಲ ಇಟ್ಟು ಕೊಟ್ಟು ಮತ್ತೆ ಪ್ರಶ್ನೆ ಕೇಳೋದು ಶುರುವಾಯ್ತು. ಎರಡನೇದು ಫಲ ಪಡೆದ ತಕ್ಷಣ ಫಲ ಕೊಡೋದು, ಅದು ಶ್ರೇಷ್ಠ ಆಕ್ಚುಲಿ. ಮೊದಲೇ ಇಟ್ಟು ತಾಂಬೂಲ ಇಟ್ಟು ಕೇಳೋದು ಇವರು ಸೇಫ್ಟಿಗೆ ಮಾಡ್ಕೊಂಡ್ಬಿಟ್ರು. ಅಯ್ಯೋ ಇವನು ಮೊದಲೇ ಜನನೂ ಹಂಗೆ ಅನ್ಕೊಂಡ್ರೆ ಇವನಿಗೆ ಮೊದಲೇ ಇಟ್ಬಿಟ್ರೆ ಚೆನ್ನಾಗಿ ಕೆಲಸ ಮಾಡ್ತಾನೆ ಅನ್ನೋ ಭಾವನೆ ಜನಗಳಲ್ಲೂ ಬಂತು. ಇವರಲ್ಲೂ ಕೂಡ ಸೇಫ್ಟಿಗೆ ಮೊದಲೇ ಕೊಟ್ಟವ್ರಿಗೆ ಮಾತ್ರ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು.
ಯಾವತ್ತೇ ಆಗಲಿ ಏನನ್ನು ಬಯಸದೆ ಕೆಲಸ ಮಾಡಬೇಕು, ಮತ್ತೆ ಬಂದದನ್ನು ಸ್ವೀಕರಿಸಬೇಕು. ಅದು ಮಾಡಿದವರಿಗೆ ಜೀವನದಲ್ಲಿ ಕಷ್ಟಗಳೇ ಇರೋದಿಲ್ಲ. ಅದನ್ನೇ ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲತ್ಯಾಗ. ಆ ಫಲತ್ಯಾಗ ಮಾಡಿದವನಿಗೆ ತ್ಯಾಗ ಶಾಂತಿರ ನಂತರಂ, ಅವನಿಗೆ ಸಿಗೋ ಶಾಂತಿ ಯಾವ ಋಷಿಗೂ ಇಲ್ಲ, ಯಾವ ಭಕ್ತನಿಗೂ ಇಲ್ಲ, ಯಾರಿಗೂ ಇಲ್ಲ. ಅವನಿಗಿಂತ ದೊಡ್ಡ ಭಕ್ತ ಇಲ್ಲ, ಅವನಿಗಿಂತ ದೊಡ್ಡ ಶಾಂತಿ ಇಲ್ಲ. ಹಂಗಿರ್ಬೇಕು. ಧನ್ಯವಾದ. ಅಹೋರಾತ್ರ.